ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸ್ನೇಹಿತರೆ, ನಾನು ರಾಮ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘದ ವತಿಯಿಂದ ನಾವು ಎಲ್ಲ ಸಂಘಟನೆಗಳನ್ನ ಒಂದು ಕಡೆ ಸೇರಿಸಬೇಕು, ಸರ್ವ ಸಂಘಟನೆಗಳ ನಾಯಕತ್ವದಲ್ಲಿ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನ ತಗೋಬೇಕು, ತೀರ್ಮಾನ ತಗೋಬೇಕು ಅನ್ನೋ ಉದ್ದೇಶದಿಂದ ನಾವು 27ನೇ ತಾರೀಕು ಒಂದು ಸಭೆಯನ್ನು ಕರೆದಿದ್ದು. ಆ ಒಂದು ಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಸಂಘಟನೆಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಸಹ ಭಾಗವಹಿಸಿದರು. ಸಭೆ ಅವತ್ತೊಂದು ದಿನ ಎಂದಿನಂತೆ 3 ಗಂಟೆ ಶುರುವಾಯಿತು. ಅದರ ಮುಂಚಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಸಭೆಯಲ್ಲಿ ಒಬ್ಬ ಮುಖಂಡರಿಗೆ ಹೊಡೆದ್ರಂತೆ, ಗಲಾಟೆ ಆಯ್ತಂತೆ, ಹೊಡಿಲಿಕ್ಕೋಸ್ಕರ ಸಭೆ ಕರೆದಿರಂತೆ, ಈಗೇನೇನೋ ಹಲವಾರು ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾಯಿದ್ದಾರೆ. ಬಂಧುಗಳೇ, ಆ ಸಭೆಯನ್ನು ಆಯೋಜಿಸಿದ್ದು ನೌಕರರ ಸಂಘ. ಆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂತ ನಾನು ಆ ಒಂದು ಸಭೆಯಲ್ಲಿ ಬಂದಂಥ ಎಲ್ಲ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಎಲ್ಲರನ್ನೂ ಸಹ ವೇದಿಕೆಯ ಮೇಲೆ ಕರೆದು ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರಿ ಸಭೆಯ ಉದ್ದೇಶವನ್ನು ನಾನು ಮಂಡಿಸ್ತೀನಿ. ಸಭೆಯ ಪ್ರಮುಖ ಉದ್ದೇಶಗಳು 1/1/2020 ಏನು ನಮಗೆ 38 ತಿಂಗಳ ಅರಿಯರ್ಸು ಹಿಂಬಾಕಿ ಬಾಕಿ ಉಳಿದಿದೆ ಆ ಒಂದು ವಿಷಯ, ಮತ್ತು 1/1/2024 ವೇತನ ಹೆಚ್ಚಳ ಆಗಬೇಕಾಗಿದೆ ನಮಗೆ. ಅದೀಗ ಆಲ್ರೆಡಿ 13-14 ತಿಂಗಳು ಆಗ್ತಾಯಿದೆ. ಈ ಒಂದು ವಿಷಯ ಮತ್ತು ವಜಾಗೊಂಡರ ನೌಕರ ವಿಚಾರಗಳನ್ನು ನಾವು ಸಭೆಯಲ್ಲಿ ಮಂಡಿಸಿದಾಗ ಆ ಒಂದು ವಿಷಯ ಕುರಿತು CITU ಮಂಜುನಾಥ್ ಅವರು, CITU ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಮಂಜಣ್ಣ ಅವರು ಮಾತಾಡ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ವಜಾಗೊಂಡ ನೌಕರ ಯೋಗೇಶ್ ಅವರು ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಅವ್ರ ಪ್ರಶ್ನೆ ಕೇಳ್ತಕ್ಕಂಥದ್ದು ಸಹಜ, ಅವರ ಹಕ್ಕು, ಅವ್ರು ಕೇಳಿದ್ದು ಸರಿಯಾಗಿತ್ತು ಪ್ರಶ್ನೆ. ಆ ಒಂದು ವಿಚಾರವಾಗಿ ಮಾತುಕತೆ ಶುರುವಾಗುತ್ತೆ ಮತ್ತು ಎಲ್ಲ ಮುಖಂಡರುಗಳು ಸಹ ಭಾಗವಹಿಸಿರ್ತಾರೆ. ಮತ್ತು ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ಭಾಸ್ಕರ್ ಅವರು ಸಹ IPS ಅಧಿಕಾರಿ ಭಾಸ್ಕರ್ ಅವರು ಸಹ ತಡವಾಗಿ ಒಂದು 20 ನಿಮಿಷ ತಡವಾಗಿ ಸಭೆಗೆ ಬರ್ತಾರೆ. ಬಂದು ಅವರು ಸಹ ಸಭೆಯನ್ನು ಉದ್ದೇಶಿಸಿ ಮಾತಾಡೋ ಸಂದರ್ಭದಲ್ಲಿ ಕೆಲವರು ಕಿಡಿಗೇಡಿಗಳು ಅಂತಲೇ ಹೇಳ್ಬೋದು. ಅವರು ಉದ್ದೇಶಪೂರ್ವಕವಾಗಿ ಮದ್ಯಪಾನವನ್ನು ಮಾಡಿ ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಆ ಸಭೆಯನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೇ ಬಂದಿರುವಂಥ ಕಾಣಿಸುತ್ತೆ. ಕೆಲವರು ಡ್ರಿಂಕ್ಸ್ ಮಾಡಿ ಬಂದು ಮಧ್ಯದಲ್ಲಿ ಗಲಾಟೆ ಎಬ್ಬಿಸಿ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತು ಕೊನೆಗೆ ನಮ್ಮ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿಯಾದಂಥ ದೇವರಾಜ ಅರಸಿ ಸಾಹೇಬರು ಮಾತಾಡೋರು. ಅವರೇ ಹೇಳಿದ್ರು ಎಲ್ಲ ವಿಷಯಗಳ ತಗೊಂಡು ಎಲ್ಲ ಒಗ್ಗಟ್ಟಾಗಿ CM 5ನೇ ತಾರೀಕಿಗೆ ಜಂಟಿ ಕ್ರಿಯಾ ಸಮಿತಿ ಜೊತೆ ಸಭೆ ಕರೆದಿದ್ದಾರೆ. ಎಲ್ಲರೂ ಬನ್ನಿ, ಎಲ್ಲರೂ ಹೋಗಿ CM ಹತ್ರ ಒಕ್ಕಲಿನಿಂದ ನಾವು ವಿಷಯಗಳನ್ನ ಮಂಡಿಸೋಣ, ನಮ್ಮ ನೌಕರಿಗೆ ಆದಷ್ಟು ಬೇಗ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ಒಂದು ಸಭೆ ಕರೆದಿರ್ತಕ್ಕಂಥ ತುಂಬ ಒಳ್ಳೆಯ ವಿಚಾರ, ನಾವೆಲ್ಲ ಒಂದು ಕಡೆ ಸೇರಿದ್ದೀವಿ. ಎಲ್ಲರೂ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ 5ನೇ ತಾರೀಕು ಏನು ಸಭೆಯಲ್ಲಿ ನಮ್ಮ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡೋಣ. ನಮ್ಮ ವೇತನ ಹೆಚ್ಚಳ ಮಾಡೋದ್ರ ಬಗ್ಗೆ ಆಗಿರ್ಬೋದು, ನಮ್ಮ ನೌಕರರ ವಿಚಾರ, ಎಲ್ಲ ವಿಷಯಗಳನ್ನು ಒಕ್ಕಲಿನಿಂದ ಕೇಳೋಣ, ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅನ್ನೋ ವಿಷಯವನ್ನು ಅವರು ಪ್ರತಿಪಾದನೆ ಮಾಡಿದ್ರು. ಅದರಂತೆ ನಾವು ಅಲ್ಲಿ ಕೆಲವು ಗದ್ದಲಗಳ ನಡುವೆಯೂ ಸಹ ನಾವು ನಿರ್ಣಯಗಳನ್ನ ತಗೊಂಡು, ನಿರ್ಣಯ ಏನಪ್ಪ ಅಂದರೆ, ಮೊನ್ನೆ ಮುಖ್ಯಮಂತ್ರಿಗಳು ಏನು ಸಭೆಯನ್ನು ಕರೆದಿದ್ದಾರೆ ದಿನಾಂಕ 5/4/2025 ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರೆದಿರ್ತಕ್ಕಂಥ ಸಭೆಯಲ್ಲಿ ನೌಕರರಿಗೆ ಬರಬೇಕಾಗಿರ್ತಕ್ಕಂಥ 38 ತಿಂಗಳ ಹಿಂಬಾಕಿ ಮತ್ತು 2024 ವೇತನ ಹೆಚ್ಚಳ ಮತ್ತು ವಜಾಗೊಂಡ ನೌಕರ ವಿಚಾರ ಮತ್ತು ಇನ್ನು ಪ್ರಮುಖ ಬೇಡಿಕೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅನ್ನೋ ನಿರ್ಣಯಗಳನ್ನ ನಾವು ತಗೊಂಡಿದ್ದೀವಿ. ಇಷ್ಟಾಗಿದ್ದುಬಿಟ್ರೆ ಅಲ್ಲಿ ಬೇರೆ ಯಾವುದೂ ಆಗಿಲ್ಲ. ಬಂಧುಗಳೇ, ಸಭೆ ಕರೆಕ್ಟಾಗಿ 3 ಗಂಟೆಗೆ ಪ್ರಾರಂಭವಾಗುತ್ತೆ, 5:40ಕ್ಕೆ ಮುಕ್ತಾಯ ಆಗುತ್ತೆ. ಈ ಒಂದು ಸಭೆಗೆ ಮುಗಿದು ಎಲ್ಲ ನಮ್ಮ ಮುಖಂಡರುಗಳು ಹೊರಡೋ ಸಮಯದಲ್ಲಿ ಮತ್ತು ನಮ್ಮ ನೌಕರೆಲ್ಲರೂ ಸಹ ಕಾಫಿ ಟೀ ಮತ್ತು ಟಿಫನ್ ತಿನ್ನೋ ಸಂದರ್ಭದಲ್ಲಿ ಕೂಟದ ಅಧ್ಯಕ್ಷ ಚಂದ್ರು ಕೊನೆಗೆ ಬರ್ತಾರೆ. ಬಂದು ಮಾತಾಡಲಿಕ್ಕೆ ವೇದಿಕೆ ಹತ್ರ ಬರ್ತಾರೆ. ಆವಾಗ ಅಲ್ಲಿದ್ದಂಥ ವಜಾಗೊಂಡ ನೌಕರರು ಅವ್ರಿಗೆ ಮಾತಾಡಲಿಕ್ಕೆ ಬಿಡಲ್ಲ. ನೀವು ಇಷ್ಟು ತಡವಾಗಿ ಬರಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಅವರು ತಾಳ್ಮೆಯಿಂದ ಉತ್ತರ ಕೊಡಬೇಕಾಗಿತ್ತು. ನಾನೆಲ್ಲೋ ಹೋಗಿದ್ದೆ, ನನಗೇನೋ ಕೆಲಸ ಇತ್ತು, ಹಾಗೆ ಹೀಗೆ ಆರ್ಕೆ ಉತ್ತರ ಕೊಡ್ತಾರೆ. ಬಟ್ ಅವ್ರ ಉದ್ದೇಶ ಏನು ಅಂತ ಗೊತ್ತಿಲ್ಲ. ತಡವಾಗಿ ಬಂದಿದ್ದು ನಾನು ಒಬ್ಬ ನೌಕರನಾಗಿ ಕೇಳ್ತೀನಿ. ಸಭೆ ಅಂದಮೇಲೆ ಒಬ್ಬ ಮುಖಂಡ ಆದಮೇಲೆ ಅವ್ರ ಜವಾಬ್ದಾರಿ ಇರಬೇಕು. ನೌಕರ ಹಿತದೃಷ್ಟಿ ಇದ್ದಿದ್ದರೆ ಹೋಗಿ ನನ್ನ ಅಜೆಂಡಾನಲ್ಲಿ ಪ್ರತಿಪಾದನೆ ಮಾಡಬೇಕು ಅನ್ನೋದಿದ್ದರೆ ನಿಗದಿತ ಸಮಯಕ್ಕೆ ಅವ್ರು ಬರ್ತಿದ್ರು, ಬಂದು ಮಾತಾಡ್ತಿದ್ರು.
ಅವ್ರು ಬರೋ ಅವಶ್ಯಕತೆನೇ ಇರಲಿಲ್ಲ. ಯಾಕೆ ಅಂದರೆ ಆಲ್ರೆಡಿ ಅವ್ರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂತ ತಿಪ್ಪೇಸ್ವಾಮಿ ಅವರು ಸಹ ಬಂದಿದ್ದರು. ಅವ್ರಿಗೂ ಸಹ ಸ್ವಾಗತ ಕೋರಿ ಅವ್ರಿಗೂ ಸಹ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಅವರು ಸಹ ಅವರ ಒಂದು ವಿಷಯಗಳನ್ನ ಮಂಡಿಸಿದ್ರು. ಅದಲ್ಲದೆ ಮತ್ತು ಓಂಕಾರ ಅಂತ ಕೂಟದ ಇನ್ನೊಬ್ಬರು ಪ್ರಮುಖ ಮುಖಂಡರು ಈಗ KSRTC ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರು ಸಹ ಮಾತಾಡಿದ್ರು. ಅವ್ರು ಹೇಳಿದ್ರು ಮಾತಾಡ್ಬೇಕಾರೆ ಎಲ್ಲರೂ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮಗೆ ಏನಾದ್ರು ಮಾಡಿ ನಮಗೆ ಸಂಬಳ ವೇತನ ಈ ಸಂದರ್ಭಕ್ಕೆ ಹೆಚ್ಚಳ ಆಗಲೇಬೇಕಾಗಿದೆ. ಯಾರ ನಾಯಕತ್ವದಲ್ಲರೂ ಆಗಿರ್ಬೋದು, ಯಾವ ರೂಪದಲ್ಲಾಗಿರ್ಬೋದು, ನಮಗೆ ಸಂಬಳ ಜಾಸ್ತಿ ಆಗಬೇಕು ಅನ್ನೋ ವಿಷಯವನ್ನು ಅವರು ಸಹ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತು ಹಲವಾರು ಕೂಟದ ಮುಖಂಡರು ಪದಾಧಿಕಾರಿಗಳು ಸಹ ಸಭೆಗೆ ಬಂದಿದ್ದರು. ಅವ್ರು ಸಾಕ್ಷಿಯಾಗಿದ್ದರು. ಈಗ ಪ್ರಧಾನ ಕಾರ್ಯದರ್ಶಿ ಬಂದು ಮಾತಾಡಿ ಹೋದ್ಮೇಲೆ ಇವ್ರು ಬರೋ ಅವಶ್ಯಕತೆ ಇರಲಿಲ್ಲ. ಇವರು ಕೊನೆಗೆ ಬಂದರು, ಬರಲಿ ಅವರು ಬರೋದನ್ನ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ದು. ಬಂದು ಕೊನೆಯಲ್ಲಿ ಮಾತಾಡ್ತಕ್ಕಂಥ ಅವಶ್ಯಕತೆ ಏನಿರಲಿಲ್ಲ. ಎಲ್ಲ ಯಾರು ಇರಲಿಲ್ಲ ಅಲ್ಲಿ ಮಾತಾಡಲಿಕ್ಕೆ. ಅದನ್ನು ಇವರು ಪ್ರಶ್ನೆ ಮಾಡಿದ್ರು. ಅವಾಗ ಸ್ವಲ್ಪ ಗದ್ದಲ ಆಯಿತು, ಗೊಂದಲ ಆಯಿತು, ತಳ್ಳಾಟ ನೂಕಾಟ ಆಯಿತು ಅಷ್ಟೇ. ಚಂದ್ರು ಮೇಲೆ ಯಾರೂ ಸಹ ಹಲ್ಲೆ ಮಾಡಿಲ್ಲ. ಆದರೆ ಇವನ ಪದಾಧಿಕಾರಿಗಳು ಕೆಲವರು, ಇವನ ಪಟಲಂದಿರು ಕೆಲವರು, ಇವನ ಅಂಧ ಭಕ್ತರು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ನೌಕರರ ಸಂಘದವರು ಸಭೆ ಕರೆದು ನಮ್ಮ ಚಂದ್ರುಗೆ ಹೊಡಿಲಿಕ್ಕೆ ಈ ಒಂದು ಸಭೆಯನ್ನು ಕರೆದಿದ್ರು, ಹಾಗೆ ಹೀಗೆ ಅಂತ ಸುಳ್ಳು ಆರೋಪಗಳನ್ನು, ಸುಳ್ಳು ಸುದ್ದಿಗಳನ್ನು ಹರಿದು ಬಿಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಾ ಇದ್ದಾರೆ, ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಏನು ನಡೀತು ಅಂತಕ್ಕಂಥ ವಿಷಯವನ್ನು ನಾನು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಮತ್ತು ಈ ಚಂದ್ರು ಬಂದಿದ್ದರೆ ಇನ್ನೂ ಸ್ವಲ್ಪ ವಿಚಾರಗಳು ಜಾಸ್ತಿ ಚರ್ಚೆಗೆ ಒಳಪಡ್ತಿತ್ತು ಅಂತ ಕಾಣಿಸುತ್ತೆ. ಯಾಕೆಂದರೆ ಇವರ ಅಜೆಂಡಾದ ಬಗ್ಗೆ ಅವರ ಪ್ರಧಾನ ಕಾರ್ಯದರ್ಶಿಗಳೇ ವಿಷಯವನ್ನು ಪ್ರಸ್ತಾಪ ಮಾಡಲೇ ಇಲ್ಲ ಅಲ್ಲಿ. ಆದರೆ ಅವ್ರು ಏನು ಹೇಳಬೇಕು ಅಂತಿದ್ರು ಅದು ಹೇಳೋಕ್ಕೆ ಹೋಗಲಿಲ್ಲ. ಅವರು ಯಾವ ಉದ್ದೇಶ ಇಟ್ಕೊಂಡು ಬಂದಿರೋ ಅಂತ ಗೊತ್ತಿಲ್ಲ ಸಭೆಗೆ. ಮತ್ತು ಕೆಲವರು ಸಭೆನ ಗಬ್ಬೆಬ್ಬಿಸಬೇಕು, ಸಭೆ ಬಿಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡೇ ಕೆಲವರು ಪದಾಧಿಕಾರಿಗಳಲ್ಲಿ ಬಂದಿದ್ದರು. ಅದನ್ನೆಲ್ಲ ಸಹ ನಾವು ಗಮನಿಸ್ತು. ಆದರೆ ಚಂದ್ರು ಕರೆಕ್ಟ್ ಟೈಮಿಗೆ ಬಂದಿದ್ದರೆ ಹಲವಾರು ಪ್ರಶ್ನೆಗಳು ಇವರಿಗೆ ನೌಕರರು ಕೇಳಲಿಕ್ಕೆ ರೆಡಿ ಇದ್ದರು, ಕೇಳ್ತಿದ್ರು. ಇವರು ಬರಲಿಲ್ಲ. ಉದ್ದೇಶ ಏನು? ಯಾಕೆ ನೀವು ಬರಲಿಲ್ಲ? ನೀವು ಕರೆಕ್ಟ್ ಟೈಮ್ಗೆ ಯಾಕೆ ಬರಲಿಲ್ಲ? ನಾನು ಸಹ ನಿಮ್ಮ ಪ್ರಶ್ನೆ ಮಾಡ್ತಾಯಿದ್ದೀನಿ. ನೀವು ಸರಿಯಾದ ಸಮಯಕ್ಕೆ ಯಾಕೆ ಬರಲಿಲ್ಲ? ನೀವು ಅಲ್ಲೇ ಇದ್ದೀರಾ. ಆ ಸಭೆ ಕನ್ನಡ ಭವನ ಏನಿದೆ ಆ ರೋಡಲ್ಲೇ ಎದುರುಗಡೆ ಒಂದು ಪೂರ್ಣಿಮಾ ಟ್ಯಾಕಿಸ್ ಇದೆ. ಆ ಟ್ಯಾಕಿಸ್ ಪಕ್ಕದಲ್ಲಿ ನೀವು ನಿಂತ್ಕೊಂಡು ಒಂದು 3 ಜನ ಕಟ್ಕೊಂಡು ನೀವು ಮಾತಾಡ್ತಾ ನಿಂತಿದ್ರಲ್ಲ, ಸಭೆ ಬರಬೇಕಲ್ವ ನೀವು? ಅಲ್ಲೇಯಿಂದ ಓಡಾಡ್ತಾಯಿದ್ದೀರಾ, ಬೆಳಗ್ಗೆ ಸಂಜೆ ತನಕ ಅದೇ ರೋಡಲ್ಲಿ ಓಡಾಡಿದ್ದೀರಾ ನೀವು. ಸಭೆಗೆ ಯಾಕೆ ಬರಲ್ಲ ನೀವು? ಲೇಟಾಗಿ ಬಂದ ಉದ್ದೇಶ ಏನು ನಿಮ್ಮದು? ನಿಮಗೆ ನೌಕರರ ಹಿತದೃಷ್ಟಿ ಇದ್ದಿದ್ದರೆ ಎಲ್ಲರೂ ತಡೆಯಪ್ಪ, ಎಲ್ಲ ಒಗ್ಗೂಡವ್ರೆ, ನಾನು ಹೋಗಿ ಅಲ್ಲಿ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಗೆ ಇದ್ದಿದ್ರೆ ನೀವು ಬರ್ತಿದ್ರಿ. ನಿಮ್ಗೆ ಅದು ಬೇಕಾಗಿಲ್ಲ. ನೌಕರ ಹಿತದೃಷ್ಟಿ ನಿಮಗೆ ಬೇಕಾಗಿಲ್ಲ ರೀ. ನಿಮಗೆ ಬರೀ ಗಲಾಟೆ ಗೊಂದಲಗಳ ಮಾಡಿಕೊಂಡು ಆ ಸಂಘಟನೆಯವ್ರ ಮೇಲೆ ಈ ಸಂಘಟನೆ ಆರೋಪಗಳು ಮಾಡಿಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ನೀವು. ನಿಮಗೆ ನೌಕರ ಹಿತದೃಷ್ಟಿ ಬೇಕಾಗಿರಲಿಲ್ಲ. ಬೇಕಾಗಿದ್ದರೆ ನೀವು ಸಮಯ ಸರಿಯಾಗಿ ಬಂದು ನಿನ್ನ ವಿಷಯ ಏನಿದೆ, ನಿನ್ನ ಅಜೆಂಡಾ ಏನಿದೆ ಪ್ರತಿಪಾದನೆ ಮಾಡ್ತಿದ್ದೆ ನೀನು. ನೌಕರು ಕೇಳೋ ಪ್ರಶ್ನೆ ಉತ್ತರ ಕೊಡೋಕ್ಕಾಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಬೇಕು ಅಂತಲೇ ಈ ಒಂದು ಸಭೆಯನ್ನು ನಾವು ಅಲ್ಲೆಗೆಳಬೇಕು ಅಂತ ತಿಳ್ಕೊಂಡು ನೀವು ಕೊನೆ ಮೂಮೆಂಟಲ್ಲಿ ಬಂದು ಗಲಾಟೆ ಮಾಡಲಿಕ್ಕೆ ಕಾರಣ ಯಾರು? ಯಾರಿಗೆ ಕಾರಣ? ಎಲ್ಲ ಮುಗಿದವ್ರು ಪಾಡ್ದವ್ರು ಮನೆಗೆ ಹೋಗ್ತಾಯಿದ್ರು. ಕೊನೆ ಮೂಮೆಂಟಲ್ಲಿ ಬಂದು ಗಲಾಟೆ ಕಾರಣ ಆದವ್ರು ಯಾರು? ನೀವು. ಅಲ್ಲಿ ಗಲಾಟೆ ಗದ್ದಲ ಆಗೋಕ್ಕೆ, ತಳ್ಳಾಟ ನೂಕಾಟ ಆಗಲಿಕ್ಕೆ ಕಾರಣನೇ ನೀವು. ಯಾಕೆ ಲೇಟಾಗಿ ಬಂದ್ರಿ? ನೀವು ಮಾಡೋದೆಲ್ಲ ಮಾಡಿಬಿಟ್ಟು, ನಿಮ್ಮಿಂದ ಗಲಾಟೆ ಸೃಷ್ಟಿ ಆಯಿತು, ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ನೌಕರರ ಸಂಘದವರು ಪದಾಧಿಕಾರಿಗಳು ಹೊಡೆದು ಕಳಿಸಿದ್ರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾಯಿದ್ರಲ್ಲ, ನಿಮ್ಗೆ ಎಷ್ಟು ಇದಿದೆ? ಹಾಂ, ಯಾರು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲಿ? ಹೊಟ್ಟೆ ಏನಪ್ಪ ತಿಂತೀರಾ ನೀವೆಲ್ಲ? ಹಾಂ, ಯಾಕೆ ಎಲ್ಲ ಸಂಘಟನೆಗಳು ಒಂದಾಗೋದು ನಿಮ್ಗೆ ಇಷ್ಟ ಇರಲಿಲ್ವಾ? ನಿಮ್ಮ ಉದ್ದೇಶನೇ ಅದು ಅನಿಸುತ್ತೆ ರೀ. ಯಾವ ಸಂಘಟನೆಯವ್ರು ಈ ಪ್ರಯತ್ನ ಮಾಡಿದ್ರೆ ಹೇಳ್ರಿ ನೋಡೋಣ. ನೀವು ಮಾತಾಡ್ತಿದ್ದಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ, ಯಾಕ್ರಿ ಆಯಿತು ಕೂಡಿದವರು ನೀವು ಯಾಕ್ರಿ ಈ ಒಂದು ಪ್ರಯತ್ನವನ್ನು ಮಾಡಲಿಲ್ಲ? ನೀವು ಎಲ್ಲನೂ ಒಂದು ಕಡೆ ಸೇರಿಸಿ ಮಾಡೋಣ ಅಂತಕ್ಕಂಥ ಪ್ರಯತ್ನವನ್ನು ಯಾಕೆ ನೀವು ಮಾಡಲಿಲ್ಲ? ನೀವೇ ಮಾಡ್ಬೋದಾಯ್ತಲ್ಲ. ಯಾರು ಮಾಡ್ತಾರೆ ಅವ್ರ ಮೇಲೆ ತೇಜೋವಧೆ ಮಾಡೋದು, ಮಾನಸವಿಚ್ಛೆ ಬೈಯೋದು, ಅವ್ರು ಹಾಗೆ ಹೀಗೆ ಅಂತ ಮಾತಾಡೋದು ನೀವೇ ಮಾಡಿರೋ? ನಾವೆಲ್ಲ ಬರ್ತಿದ್ವಲ್ಲ. ಪಾಪ ಆನಂದ್ ಸುಬ್ರಾವ್ ಸಾಹೇಬ್ರಿಗೆ ಹುಷಾರಿದ್ರೆ ಮಂಡಿ ನೋವಾಗಿರೋ ಸಹ ಕೆಳಗಡೆ ಬಂದು ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಕೊನೆ ಮೂಮೆಂಟ್ ಎಲ್ಲರೂ ಒಂದು ಒಳ್ಳೆ ನಿರ್ಣಯಕ್ಕೆ ಬಂದರೆ ಅಲ್ಲಿ ಹೋಗಿ ನಾವು ನಾನು ತಮ್ಮನ್ನ ಭೇಟಿ ಮಾಡಿ ಮಾತಾಡ್ತೀನಿ ಅಂತಕ್ಕಂಥ ವಿಚಾರ ನಾವೇ ಅವ್ರನ್ನ ಕಳಿಸ್ತೇವೆ. ಸರ್ ಇಲ್ಲ ಗಲಾಟೆ ಆಗ್ತದೆ, ಸರಿ ಬರಲ್ಲ, ನೀವು ಹೊಡಿ ಸರ್, ನೀವು ಹೋಗಿ ಅಂತ. ಪಾಪ ಅಂಥವ್ರು ಬಂದು ಒಂದು ಅರ್ಧ ಗಂಟೆ 1 ಅವರ್ ಕಾರಲ್ಲಿ ಕೂತಿದ್ದು ವೆಯ್ಟ್ ಮಾಡ್ಬಿಟ್ಟು ಹೋಗಿದ್ದಾರೆ. ಇವನಿಗೇನಾಗಿದ್ದು ದೊಡ್ಡ ರೋಗ ಬರೋಕ್ಕೆ ಇವನಿಗೆ ಸರಿಯಾದ ಸಮಯಕ್ಕೆ? ಇಷ್ಟೆಲ್ಲ ಮಾಡಿಬಿಟ್ಟು ಈಗ ನೀನು ಸೋಷಿಯಲ್ ಮೀಡ್ಯಾದಲ್ಲಿ ನಿನ್ನ ಪಟಲಮ್ಮನ ಕಟ್ಕೊಂಡು, ನಿನ್ನ ಅಂಧ ಭಕ್ತರು ಕಟ್ಕೊಂಡು ಸುಮ್ಮನೆ ನೌಕರ ಸಂಘದಲ್ಲಿ ಗೂಬೆ ಕೆಲ್ಸೋ ಕೆಲಸವನ್ನು ಮಾಡ್ತಾಯಿದ್ದೀವಿ. ಯಾವ ಸಂಘಟನೆಯೂ ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ರೀ. ಎಲ್ಲರೂ ಒಂದು ಕಡೆ ಸೇರಿಸೋ ಪ್ರಯತ್ನನ ನಾವು ಮಾಡಿದ್ದೀವಿ, ಆಯಿತಾ? ಇದನ್ನು ಸಹಿಸ್ಕೊಳಕ್ಕಾಗಿರ್ತಕ್ಕಂಥವು ನೀನು ಅಲ್ಲೇ ಇದ್ಕೊಂಡು, ಬೆಂಗಳೂರಲ್ಲೇ ಇದ್ಕೊಂಡು, ಆ ರೋಡಲ್ಲೇ ಓಡಾಡಿಕೊಂಡು ನಿನ್ನ ಮೀಟಿಂಗ್ ಬರೋದನ್ನೆಲ್ಲ ಕೊನೆಗೆ ಬಂದಂಥ ಉದ್ದೇಶ ಆದರೂ ಏನು ಹೋಲಿ?
ಆಯಿತು, ನೀನು ಬಂದಿದ್ರೆ ನಾನೇ ನಿನ್ನ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ. ಒಬ್ಬ ನೌಕರನಾಗಿ ನಾನು ನಿನ್ನ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ. ನನ್ನ ಪ್ರಶ್ನೆ ನಾನು ಈ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ, ಈ ವಿಡಿಯೋ ಮುಖಾಂತರ ಕೇಳ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡು ನೀನು. ಸಮಾನ ವೇತನ ಅಂತ ನೌಕರರಿಗೆ ತಲೆ ಕೆಡಿಸಿಟ್ಟಿದೆಯಲ್ಲಪ್ಪ. ಸಮಾನ ವೇತನ ಹೆಂಗೆ ಕೊಡಿಸ್ತೀವಿ, ಯಾವ ರೀತಿ ಕೊಡಿಸ್ತೀವಿ ಅಂತ ಹೇಳ್ಬೇಕಲ್ಲ ನೀನು. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಂತರ ಒಂದು ಡಾಕ್ಯುಮೆಂಟ್ಸ್ ಇದೆ, ಇಲ್ಲಿದೆ ನೋಡು, ಕರೆಕ್ಟಾಗಿ ನೋಡ್ಕೊ ಡಾಕ್ಯುಮೆಂಟ್ಸು. ಓದ್ತೀನಿ, ಕೇಳಿಸ್ಕೊ. ಮಹೇಶ್ ತೆಂಗಿನಕಾಯಿ ಅಂತ ಒಬ್ಬರು ವಿಧಾನ ಪರಿಷತ್ ಸದಸ್ಯರು, ಅವರು ದಿನಾಂಕ 10/3/2025 ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ ಸಚಿವರಿಗೆ, ಸಾರಿಗೆ ಸಚಿವರಿಗೆ. ಏನಂತ? ರಾಜ್ಯ ರಸ್ತೆ ಸಾರಿಗೆ 4 ನಿಗಮಗಳ ಸಿಬ್ಬಂದಿಗಳನ್ನು ಸರ್ಕಾರಿ ನೌಕರರಂತೆ ಪರಿಗಣಿಸಿ ಅವರಿಗೆ ನೀಡುವ ಸೌಲಭ್ಯಗಳನ್ನು ಸಂಸ್ಥೆಯ ಸಿಬ್ಬಂದಿಗೆ ಒದಗಿಸುವ ಸರ್ಕಾರದ ನಿಲುವೇನು ಅಂತ ಹೇಳಿದ್ದಾರೆ. ಅಂದರೆ ನೀನು ಏನು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಸ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಲ್ಲಪ್ಪ, ಅದನ್ನು ಇವ್ರು ಕೇಳಿದ್ದಾರೆ. ಆಯಿತಾ? ಆಮೇಲೆ ಇನ್ನೊಬ್ಬರು ಯಾರೋ ನಮ್ಮ ಮಂಡ್ಯ MLA ಗಣಿಗ ರವಿ ಅವರು, MLA, ಅವ್ರ ಮುಖಾಂತರ ಕೇಳಿಸಿದ್ದೆ. ನೀವು ನಿಮ್ಮ ಕೂಡಿದವರೇ ಅವ್ರನ್ನ ಪ್ರಶ್ನೆ ಕೇಳಿ ಅಂತ ಹೇಳಿದ್ರು ವಿಧಾನಸಭೆ. ಅವರು ಸಹ ಅದೇ ಸೇಮ್ ಕೇಳಿದ್ದಾರೆ. ಆಯಿತಾ? 7ನೇ ವೇತನ ಆಯೋಗದ ಮಾದರಿ ಅದು ಇದು ಅಂತ ಕೇಳಿದ್ದಾರೆ. ಸಂಬಂಧಪಟ್ಟದ್ದೆಲ್ಲ ನೌಕರರು ನೋಡಿದ್ದಾರೆ. ಅದಕ್ಕೆ ಸಚಿವರು ಏನು ಉತ್ತರ ಕೊಟ್ಟವ್ರು ಹೇಳು? ಸಚಿವರು ಏನು ಉತ್ತರ ಕೊಟ್ಟವ್ರು ಹೇಳಪ್ಪ ನೋಡೋಣ. ಇಲ್ಲೇ ಇದೆ ನೋಡು ಸಚಿವರು ಕೊಟ್ಟಿರೋ ಉತ್ತರ. ನಮ್ಮ ಸರ್ಕಾರದ ಮುಂದೆ ಯಾವುದೇ ಆ ರೀತಿಯ ಪ್ರಸ್ತಾವನೆಗಳಿಲ್ಲ. 7ನೇ ವೇತನ, ಸಮಾನ ವೇತನ ಅಂತಕ್ಕಂಥದ್ದು ಯಾವುದೇ ನಮ್ಮ ಸರ್ಕಾರದ ಮುಂದೆ ಪ್ರಸ್ತಾವನೆಗಳಿಲ್ಲ. ನಾವು 1950ರ ಕಾರ್ಮಿಕ ಕಾಯ್ದೆಯ ಅಡಿಯಲ್ಲಿ ನಾವು ವೇತನ ಪರಿಷ್ಕರಣೆ ಮಾಡಬೇಕಾಗಿದೆ 4 ವರ್ಷಕ್ಕೊಮ್ಮೆ. ಈ ಅಧಿವೇಶನ ಮುಗಿದ ಮೇಲೆ ಕಾರ್ಮಿಕ ಸಂಘಟನೆ ಮುಖಂಡಗಳನ್ನ ಮಾತಾಡ್ತೀವಿ ಅಂತಕ್ಕಂಥ ಉತ್ತರವನ್ನು ಹೇಳಿದ್ದಾರೆ ಅವರು. ಇದು ರೆಕಾರ್ಡು, ಸರ್ಕಾರ ಹೇಳಿರ್ತಕ್ಕಂಥದ್ದು. ಇದು ಸರ್ಕಾರ ಅಧಿವೇಶನ ಹೇಳ್ತಕ್ಕಂಥದ್ದು ಸುಳ್ಳಾಗಲ್ಲ. ಅಲ್ಲಿ ಮಿನಿಟ್ಸ್ ಅಂತ ಮಾಡ್ತಾರೆ, ರೆಕಾರ್ಡ್ ಆಗುತ್ತೆ. ಅಲ್ಲಿ ಕಡತದಲ್ಲಿ ಅದು ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗಿದೆ ಅದು ಕಡತದಲ್ಲಿ, ಸರ್ಕಾರದಲ್ಲಿ. ಇಷ್ಟೆಲ್ಲ ಹೇಳಿದ ಮೇಲೂ ಸಹ ಸರ್ಕಾರ ಯಾವುದೇ ಕಾರಣಕ್ಕೂ ಸಮಾನ ವೇತನ ಕೊಡ್ಲಿಕ್ಕೆ ಆಗಲ್ಲ. ಸಮಾನ ವೇತನ ನಿಮ್ಮ ಏನು ಪ್ರಣಾಳಿಕೆಲಾಗಿರ್ತಕ್ಕಂಥದ್ದು 7ನೇ ವೇತನ ಆಯೋಗ ಮಾದರಿ ನಮ್ಮ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿದ್ರು ಸಹ, ಸ್ವತಃ ಸಾರಿಗೆ ಸಚಿವರು ಹೇಳಿದ್ರು ಸಹ ಮತ್ತೆ ಅದನ್ನು ಪ್ರತಿಪಾದನೆ ಮಾಡ್ತಿದೆಯಲ್ಲ, ಯಾಕೆ? ನನ್ನ ಪ್ರಶ್ನೆ ನಿನಗೆ. ನೀನು ಹೆಂಗೆ ಕೊಡಿಸ್ತೀಯಾ? ಸರ್ಕಾರನೇ ಆಗಲ್ಲ ಅಂದಮೇಲೆ ನೀನು ಯಾವ ರೀತಿ ಕೊಡಿಸ್ತೀಯಪ್ಪ ಸಮಾನ ವೇತನವನ್ನು? ಈ ರೀತಿಯ ನಿನ್ನ ಒಂದು ಮೊಂಡ ಧೋರಣೆ, ದುರಹಂಕಾರ, ನಿನ್ನ ಏಕಪಕ್ಷಿ ನಿರ್ಧಾರ ಆಗದಿರೋದನ್ನ ಮಾಡೇ ಮಾಡ್ತೀನಿ ಅಂತಕ್ಕಂಥ ಹೇಳ್ತಿಲ್ಲ ನೌಕರರಿಗೆ. ಇದರಿಂದನೇ ಇವತ್ತು ನಮಗೆಲ್ಲ ಇಂಥ ಪರಿಸ್ಥಿತಿ ಬಂದು ಒದಗಿರೋದು. 2020ರಲ್ಲಿ ಮೀಟಿಂಗಲ್ಲಿ ಆರ್ ಅಶೋಕ್ ಮತ್ತು ಇವರೆಲ್ಲ ಸಚಿವರೆಲ್ಲ ಸೇರಿದಾಗ, ಲಕ್ಷ್ಮಣ್ ಸರ್ ಸೇರಿದಾಗ, ಸರ್ಕಾರಿ ನೌಕರರು ಬಿಟ್ಟು ಮಾತಾಡಪ್ಪ, ಬೇರೆ ಮಾಡು ಅಂತ ಅಂದರು. ಇಮಿಡಿಯೇಟ್ 9 ಡಿಮ್ಯಾಂಡ್ಸಲ್ಲಿ ಉಟ್ಕೊಂಡು ಸರ್ಕಾರಿ ನೌಕರರು ಬಿಟ್ಟು, ಯಾಕೆಂದ್ರೆ ಆಗಲ್ಲ ಅಂತ ಅವ್ರು ಹೇಳಿದ್ರು. ಆಗಲ್ಲದ ಹಿಂದೆ ಬಿದ್ದು ಅಷ್ಟೆಲ್ಲ ಆಯಿತು. ಆಯಿತಾ? ಈಗಲೂ ಸಹ ಇದೇ ಕಾಂಗ್ರೆಸ್ ಸರ್ಕಾರ ಮತ್ತು ಇದೇ ನಮ್ಮ ಸಾರಿಗೆ ಸಚಿವರು ಸರ್ಕಾರ ಹೇಳ್ತಾ ಇದೆ, ಸಮಾನ ವೇತನ ಆಗಲಿ 7ನೇ ವೇತನ ಆಗಲಿ ನಮ್ಮ ಮುಂದೆ ಇಲ್ಲಪ್ಪ, ಕೊಡ್ಲಿಕ್ಕಾಗಲ್ಲ ಅಂತ. ಆದರೂ ನಾನು ಕೊಡಿಸ್ತೀನಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೇಳ್ತಾ ಇದೆಯಲ್ಲ, ಯಾವ ಮಾನದಂಡದಿಂದ ಹೇಳ್ತಿದ್ದೆ ಹೇಳು ನೋಡೋಣ. ಹೆಂಗೆ ಕೊಡಿಸ್ತೀವಿ ಹೇಳು ನೋಡೋಣ ನೀನು. ಅದರಿಂದ ದಯವಿಟ್ಟು ಇದಕ್ಕೆ ನೀನು ಉತ್ತರ ಕೊಡಲೇಬೇಕು. ನೀನು ಯಾವ ರೀತಿಯ ನೀನು ಸಮಾನ ವೇತನ ಕೊಡಿಸ್ತೀನಿ ನೌಕರರಿಗೆ ಅಂತಕ್ಕಂಥದ್ದನ್ನ ಹೇಳಬೇಕು. ಹಾಗಾಗಿ ನಾನು ಕೇಳ್ತಕ್ಕಂಥ ಪ್ರಶ್ನೆ ನಿನಗೆ, ಇಲ್ಲಿದೆ ಡಾಕ್ಯುಮೆಂಟ್ಸು. ಸರ್ಕಾರನೇ ಆಗಲ್ಲ ಅಂತ ಹೇಳಿದ್ರು ಸಹ ನೀನು ಹೆಂಗೆ ಕೊಡಿಸ್ತೀಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೀಯ ನೀನು. ಇದಕ್ಕೆ ನೀನು ಉತ್ತರ ಕೊಡಬೇಕು. ಆಯಿತಾ? 5ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳು. ದಯವಿಟ್ಟು ನೀನು ಬರ್ತೀಯ, ನೀನು ಬಾ. ಅವತ್ತು ನೀನು ಸಹ ನಿನ್ನ ವಿಷಯಗಳನ್ನು ಪ್ರತಿಪಾದನೆ ಮಾಡು ಸರ್ಕಾರದ ಮುಂದೆ. ಏನು ಹೇಳ್ತಾರೆ ಕೇಳು ನೀನು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ TV ಕೂತ್ಕೊಂಡು ಸುಮ್ಮನೆ ನಾನು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತಕ್ಕಂತ ಹೇಳೋದಲ್ಲ. ಸರ್ಕಾರನೇ ಆಗಲ್ಲ ಅಂತ ಹೇಳಿದೆ. ಆಯಿತಾ? ನಿನಗೇನು ಏನಾರು ನೌಕರು ಹಿತದೃಷ್ಟಿ ಇದ್ದರೆ, ನೌಕರು ಒಳ್ಳೇದು ಮಾಡಬೇಕು ಅನ್ನೋದಿದ್ದರೆ ಈ ಸತ್ಯವನ್ನು ಒಪ್ಕೊಂಡು ಇವತ್ತು ಏನು ವೇತನ ಪರಿಷ್ಕರಣೆ ಆಗಬೇಕಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ನೌಕರ ಹಿತದೃಷ್ಟಿಯಿಂದ ನೀನು ಒಪ್ಕೊಳ್ಳಿಂದ ಅಲ್ಲಿ ಏನು ತೀರ್ಮಾನ ಆದ್ರೂ ಒಪ್ಕೊ. ನೀನು ಅದನ್ನು ಬಿಟ್ಟು ಕಡ್ಡಿಡಾಡಿಸೋ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡ ನೀನು. ದಯವಿಟ್ಟು ನಾನು ನಿನಗೆ ಒಂದು ಮನವಿ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆಯ ಸಂದರ್ಭ ಬಂದಿದೆ ಇವಾಗ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಭೆ ಕರೆದಿದ್ದಾರೆ. ಒಳ್ಳೆಯ ಸಂದರ್ಭ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಕಡ್ಡಿಡಾಡಿಸೋ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡ. ದಯಮಾಡಿ ನೌಕರ ಹಿತದೃಷ್ಟಿ ಇಟ್ಕೊಂಡು ನೀನು ಮಾತಾಡು. ಬೇರೆ ಸಂಘಟನೆಗಳ ತೆಗಳೋದನ್ನ ಬಿಡು. ನಿನ್ನ ಅಂಧಭಕ್ತರ ಕಡೆಯಿಂದ ಬೇರೆ ಸಂಘಟನೆ ತೆಗಳಿಸೋದನ್ನ ಬಿಡು. ನಿನಗೆ ಒಳ್ಳೆಯದಾಗುತ್ತೆ. ಗೊತ್ತಾಯ್ತಾ? 5ನೇ ತಾರೀಕು ಮೀಟಿಂಗಲ್ಲಿ ಅದೇನು ಕಿಸ್ ದಬ್ಬಾಗ್ತೀಯ ಮುಖ್ಯಮಂತ್ರಿಗಳ ಮುಂದೆ ಬಂದು ಹೇಳು ನೋಡೋಣ. ನೀನು ನಮ್ಮ ಸಮಾನ ವೇತನದ್ದು ಮತ್ತೊಂದು ಹೇಳು. ನೀನು ಕರೆದವರ ಬಿಟ್ಟವರ ಗೊತ್ತಿಲ್ಲ. ನಮ್ಮ ಜಂಟಿ ಸಮಿತಿಯವ್ರನ್ನ ಕರೆದವ್ರಂತ, ಜಂಟಿ ಸಮಿತಿಯವ್ರನ್ನ ಕರೆದಿದ್ದಾರೆ. ಆಯಿತಾ? ಅಧಿಕೃತವಾಗಿ ಪತ್ರ ಮುಖೇನ ಕರೆದಿದ್ದಾರೆ.
ನಿನಗೂ ಬಂದರೂ ಬರ್ಬೋದು. ಬಂದರೆ ದಯಮಾಡಿ ಬಂದು ನೀನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳು, ಅದೇನು ಹೇಳ್ಬೇಕು ಅಂತಿದ್ದೆ ಹೇಳು, ಆಯಿತಾ? ಮಾತ್ರ ಆದರೆ ವೇತನ ಹೆಚ್ಚಳ ಆಗೋ ವಿಚಾರದಲ್ಲಿ ಮತ್ತೆ ಕಡ್ಡಿ ಎಳ್ಸೋ ಕೆಲಸವನ್ನು ನೀನು ಮಾಡಬಾರ್ದು. ಇದು ನನ್ನ ರಿಕ್ವೆಸ್ಟ್ ನಿನಗೆ. ಅದೇನು ಪಂದ್ಯ 5ನೇ ತಾರೀಕು ಒಳ್ಳೆ ಸಂದರ್ಭ ಒಂದು ಒದಗಿದೆ. ನಿನ್ನ ಪ್ರಯತ್ನದಿಂತೂ ಆಗಿಲ್ಲ ಅದು. ಮೊನ್ನೆ ಮುಖ್ಯಮಂತ್ರಿ ಸಭೆ ನಿನ್ನ ಪ್ರಯತ್ನ ಮಾಡೋಕ್ಕೆ ಹೋಗಿಲ್ಲಪ್ಪ, ಆಯಿತಾ? ಯಾಕೆ ನೀನು ಬಗೆಟ್ ಇಟ್ಕೊಂಡಿದ್ದವನು, ಬಗೆಟ್ ಇಟ್ಕೊಂಡು ನಿಂತಿರೋನು ನೀನು, ಆಯಿತಾ? ಜಾಯಿಂಟ್ ಕಮಿಟಿ, ಜಂಟಿ ಸಮಿತಿ ಯಾವಾಗ ಮುಖ್ಯಮಂತ್ರಿಗಳು ಮನೆ ಮುಂದೆ ಧರಣಿ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ ಅನ್ನೋ ಸಂದೇಶವನ್ನು ಕೊಟ್ಟರು ಮಾಧ್ಯಮದ ಮುಖಾಂತರ, ಮತ್ತು ನೌಕರರ ಸಂಘದವ್ರು ಎಲ್ಲರೂ ಒಂದು ಕಡೆ ಸೇರೋ ಪ್ರಯತ್ನವನ್ನು ನಾವು ಮಾಡಿದ್ವು. ಎಲ್ಲ ಸಂಘಟನೆ ಸೇರಿಸ್ತೀವಿ, ಎಲ್ಲ ಒಮ್ಮತವಾಗಿ ಹೋಗ್ತೀವಿ ಅನ್ನೋ ಒಂದು ನಿರ್ಧಾರವನ್ನು ನಾವು ತಗೊಂಡಾಗ ಈ ಎಲ್ಲ ಒತ್ತಡಗಳಿಂದ ಇವತ್ತು ಸರ್ಕಾರ 5ನೇ ತಾರೀಕು ಸಭೆ ಕರೆದಿದೆ. ಆ ಸಭೆಗೆ ನಿನಗೂ ಸಹ ಆಹ್ವಾನ ಇದ್ದೇ ಇರ್ತದೆ. ಬಂದು ಅದೇನು ಪ್ರತಿಪಾದನೆ ಮಾಡ್ತೀಯ ಮಾಡು. ಆದರೆ ವೇತನ ಪರಿಷ್ಕರಣೆ ಆಗೋ ವಿಚಾರದಲ್ಲಿ ನೀನು ಏನಾರು ಕಡ್ಡಿ ಎಳ್ಸೋ ಕೆಲಸವನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡ. ನೌಕರರ ಭವಿಷ್ಯದಲ್ಲಿ ಅಡಗಿದೆ. ಆಲೇ 13-14 ತಿಂಗಳಾಗಿದೆ. ನೀನು ಮಾಡ್ತಕ್ಕಂಥ ಅವೈಜ್ಞಾನಿಕ ಹೋರಾಟಗಳಿಂದ, ಅವೈಜ್ಞಾನಿಕ ಅಜೆಂಡಾಗಳಿಂದ ಸರ್ಕಾರವೇ ಕೊಡಲ್ಲ ಅಂದರೂ ಕೊಡಿಸ್ತೀನಿ ಅಂತಕ್ಕಂಥ ವಿಷಯಗಳನ್ನ ಇಟ್ಕೊಂಡು ನೌಕರರು ತಲೆ ಕೆಡಿಸಿರೋದ್ರಿಂದ ಇವೆಲ್ಲ ಆಗಿರೋದು. ಅದರಿಂದ 5ನೇ ತಾರೀಕು ಒಂದು ಒಳ್ಳೆಯ ಮನಸ್ಥಿತಿಯಿಂದ ನಾನು ಒಳ್ಳೇದು ಮಾಡಬೇಕು ನೌಕರರಿಗಿನ ದೃಷ್ಟಿಯಿಂದ ನೀನು ಮೀಟಿಂಗ್ ಬಾ. ಇಷ್ಟನ್ನು ಹೇಳಲಿಕ್ಕೆ ಬಯಸೋದು. ಬಂಧುಗಳೇ, ಇಷ್ಟು ಬಿಟ್ಟರೆ ಅವತ್ತಿನ ಸಭೆಯಲ್ಲಿ ಬೇರೆ ಏನೂ ಆಗಿಲ್ಲ. ಈ ಚಂದ್ರಿಗೆ ಯಾರೂ ಹೊಡೆಯೋಕ್ಕೆ ಹೋಗಿಲ್ಲ, ಯಾರೂ ಹೊಡೆದಿಲ್ಲ, ಆ ಥರದ ಘಟನೆಗಳು ಏನೂ ಆಗಿಲ್ಲ. ಇಷ್ಟೇ ನಡೆದಿದ್ದಂಥ ಅವತ್ತು ವಿಚಾರ. ಸಭೆ ಯಶಸ್ವಿಯಾಗಿದೆ. ನಾವು 3 ನಿರ್ಣಯಗಳನ್ನ ತಗೊಂಡಿದ್ದೀವಿ. ಆ ನಿರ್ಣಯಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ 5ನೇ ತಾರೀಕು ನಾವು ಮಂಡಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.